ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿರೋದು ಚಾಮರಾಜನಗರ ಜಿಲ್ಲೆಯಲ್ಲಿರುವಂಥ ಯಳಂದೂರು ತಾಲೂಕಲ್ಲಿ ಸರ್ಕಲಲ್ಲೇ ಇರುವಂತಹ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ತುಂಬ ಹಳೆಯ ಕಾಲದ ದೇವಸ್ಥಾನ, ತುಂಬ ಪ್ರಸಿದ್ಧಿಯಾಗಿದೆ. ಅಲ್ಲದೇ ಇಲ್ಲಿಗೆ ಒಂದು ಸಲ ಬಂದು ನಮ್ಮ ಮನದಲ್ಲಿರುವ ಕೋರಿಕೆಯನ್ನು ಬೇಡ್ಕೊಂಡ್ರೆ ಖಂಡಿತ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನೀವೇ ಇಲ್ಲಿ ನೋಡ್ದಂಗೆ ಭೂಲಕ್ಷ್ಮಿ ವರಹಸ್ವಾಮಿ ಅಂತ ಹೇಳಿದ್ರೆ, ಭೂಲಕ್ಷ್ಮಿ ಅಂದರೆ ತಾಯಿ ಮತ್ತು ತಂದೆ ಇಬ್ಬರು ಸೇರಿ, ಲಕ್ಷ್ಮಿ ಮತ್ತು ವರಹಸ್ವಾಮಿ ಇಬ್ಬರು ಸೇರಿಕೊಂಡು ಯಾರಿಗೆ ಭೂಮಿ ಫಲ ಇರಲ್ವೋ ಅವ್ರಿಗೆ ಖಂಡಿತ ಭೂಮಿ ಫಲ ಕೊಡ್ತಾರೆ ಅಂತಲೇ ಹೇಳ್ಬೋದು. ಏನು ಹೇಳ್ತಾರಲ್ಲ, ಹೆಣ್ಣು ಹೊನ್ನು ಮಣ್ಣು ಎಲ್ಲ ಸಿಗಬೇಕು ಅಂದರೆ ಯೋಗ ಇರಬೇಕು ಅಂತ. ಹಾಗೆ ಯೋಗನೂ ಇರಬೇಕು, ಜೊತೆಗೆ ನಮಗೆ ದೇವ್ರದ್ದು ಕೂಡ ಕೃಪೆ ಕೂಡ ಇರಬೇಕಾಗತ್ತೆ, ಆಶೀರ್ವಾದ ಕೂಡ ಹಿರಿಯರದಾಗಲಿ ದೇವ್ರದ್ದಾಗಲಿ ಎಲ್ಲದು ಕೂಡ ಇರಬೇಕಾಗತ್ತೆ. ಅದು ಹಾಗೆ ಕೂಡ ಒಲ್ದು ಬರೋರು ಮಾತ್ರ ಒಲ್ದು ಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಕೂಡ ನಮ್ಮ ಪ್ರಯತ್ನನ ಮಾಡಬೇಕಾಗತ್ತೆ. ಇದು ಹಳೆ ದೇವಸ್ಥಾನ ಆದರೂ ಕೂಡ ಇದು ಎಲ್ಲೂ ನಾವು ಹೋಗಂಗೇ ಇಲ್ಲ. ಯಳಂದೂರು ಅಂದರೆ ಮೈಸೂರಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಂದ ಒಂದು 150 ಕಿಲೋಮೀಟ್ರ್ ಆಗುತ್ತೆ. ನಾವು ಬಸ್ ಇಳಿದ್ರೆ ಅಲ್ಲೇ ಸರ್ಕಲಲ್ಲಿ ಕಾರ್ನರಲ್ಲಿದೆ, ಏನೊಂದು 5 ಮೀಟರ್ಸ್ ಅಷ್ಟೇ. ನಾವು ಬಸ್ ಇಳಿದ್ರೆ ಒಂದು 300 to 500 ಮೀಟರ್ಸ್ ಒಳಗಡೆ ವಾಕಬಲ್ ಇದೆ. ಅಲ್ಲಿ ಬಸ್ ಇಳಿದ್ರೆ ದೇವಸ್ಥಾನ ಕಾಣುತ್ತೆ ಅಂತ ಹೇಳ್ಬೋದು. ತುಂಬ ನಿಯರ್ ಇದೆ, ಸಿಕ್ಕಾಪಟ್ಟೆ ಹತ್ರ ಇದೆ ದೇವಸ್ಥಾನ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ. ಒಳಗಡೆ ವರಹಸ್ವಾಮಿ ಇದ್ದಾರೆ, ಈ ಕಡೆ ಬಲಗಡೆ ದೇವರಿಗೆ ಬಲಗಡೆ ಒಂದು ಚೆನ್ನಕೇಶವ ಇದ್ದಾರೆ, ಸ್ವಾಮಿಗೆ ಎಡಗಡೆಗೆ ಮಹಾಲಕ್ಷ್ಮಿ ತಾಯಿ ಇದ್ದಾರೆ. ನಮಗೆ ಎಂಟ್ರೆನ್ಸಲ್ಲೇ ಆಂಜನೇಯನ ಗುಡಿ ಸಿಗುತ್ತೆ, ಹಾಗೆ ಇಲ್ಲಿ ಕಲ್ಲು ಸಿಗುತ್ತೆ ನಮಗೆ, ಹಾಗೆಯೇ ತುಳಸಿ ಗಿಡ ಕೂಡ ಇದೆ. ಸ್ವರ್ಗದ ಬಾಗಿಲು ಕೂಡ ಇರುತ್ತೆ ಇಲ್ಲಿ. ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ಕೂಡ ತೆಗಿತಾರೆ. ಇಲ್ಲಿ ನೋಡ್ಬೋದು ನೀವು, ಬಲಗಡೆಗೆ ಶ್ರೀ ಚೆನ್ನಕೇಶವ ಸ್ವಾಮಿ ಸನ್ನಿಧಿ ಇದೆ, ಎಡಗಡೆಗೆ ಮಹಾಲಕ್ಷ್ಮಿ ತಾಯಿ ದೇವರಿಗೆ ಇದೆ. ನೋಡಿ ಸ್ವಾಮಿ ಭೂವರ ಸ್ವಾಮಿ, ಲಕ್ಷ್ಮಿ ಆ ಕಡೆ ಇದ್ದಾರೆ, ಕೇಶವನಾಥ ಸ್ವಾಮಿ ಈ ಕಡೆ ಇದ್ದಾರೆ, ಮಧ್ಯದಲ್ಲಿ ವರಹಸ್ವಾಮಿ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ, ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋರು ಖಂಡಿತ ಇದು ಯಳಂದೂರಲ್ಲಿದೆ. ನೀವು ಅಕ್ಕಪಕ್ಕ ಈಗ ಕಲರ್ಸ್ ಕನ್ನಡದಲ್ಲಿ ಬರೋ ಸ್ವಾಮಿ ಹೇಳ್ತಾನೆ ಇರ್ತಾರೆ, ಅಕ್ಕಪಕ್ಕ ಇರೋರು ಫೋನ್ ಮಾಡಿ ನಮಗೆ ಮನೆ ಕಟ್ಟಿಲ್ಲ ಸೈಟ್ ತೊಗೊಂಡಿಲ್ಲ ಅಂದರೆ ನಿಮಗೇನ ಕಷ್ಟ ಇದ್ದರೆ ಖಂಡಿತ ನೀವು ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗಿ ಅಂತ ಹೇಳ್ತಾರೆ. ಖಂಡಿತ ನೀವು ಕೂಡ ಹೋಗಿ ಒಂದ್ಸಲ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ. ಖಂಡಿತ 100ಗೆ 100% ಆಗುತ್ತೆ. ಯಾಕೆಂದರೆ ಎಲ್ಲದಕ್ಕೂ ನಂಬಿಕೆ ಅನ್ನೋದೊಂದು ಮುಖ್ಯ ಆಗುತ್ತೆ. ನಂಬಿದ್ರೆ ದೇವರು ಕೈ ಬಿಡಲ್ಲ ಅಂತ ಹೇಳ್ಬೋದು. ಮನುಷ್ಯರು ಮೋಸ ಮಾಡ್ಬೋದು, ದೇವರು ನಮ್ಗೆ ಯಾವತ್ತೂ ಮೋಸ ಮಾಡಲ್ಲ. ಏಕೆಂದರೆ ನಾವು ಜನಗಳು ಕೂಡ ಟೈಮ್ನ ದೇವ್ರ ಹತ್ರ ಹೋಗಿ ನಮ್ಮ ಕಷ್ಟಗಳು ಹೇಳ್ಕೊಂಡಾಗ ಒಂದ್ಸಲ ತೂಕ ಮಾಡಿ, ಯಾಕಂದರೆ ನಾವು ಪ್ರಾಮಾಣಿಕವಾಗಿರ್ಬೇಕಲ್ವ, ಅದಕ್ಕೆ ತೂಕ ಮಾಡಿ ಖಂಡಿತ ನಮಗೆ ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು, ಆಸ್ತಿ ಇರ್ಬೋದು, ನಮ್ಗೆ ಏನು ಕೇಳ್ಕೊತೀವಿ ಅದನ್ನ ಖಂಡಿತ ಕೊಡ್ತಾರೆ ಅಂತಲೇ ಹೇಳ್ಬೋದು. ಯೋಗ ಇದ್ದರೆ ನೀವು ಕೂಡ ಒಂದ್ಸಲ ಆ ಕಡೆ ಏನಾರು ಅಕ್ಕಪಕ್ಕ ಊರಿರ್ಬೋದು, ಇಲ್ಲ ಅಲ್ಲೇ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರೋ, ಇಲ್ಲ ನೆಂಟ್ರ ಮನೆಗೆ ಹೋಗಿರ್ತೀರೋ, ಮತ್ತೇನೋ ಫಂಕ್ಷನ್ಗೆ ಹೋಗಿರ್ತೀರೋ ಗೊತ್ತಿರಲ್ಲ, ಆ ಕಡೆ ಏನಾರು ಹೋದಾಗ ಖಂಡಿತ ನೀವು ಕೂಡ ಹೋಗಿ ವಿಸಿಟ್ ಮಾಡ್ಕೊಂಬನ್ನಿ. ಯಾಕೆಂದರೆ ಇನ್ನೊಂದು ಬಸ್ ಹತ್ತಬೇಕು ಅನ್ನೋ ಇದಿಲ್ಲ. ಯಳಂದೂರು ಸರ್ಕಲಲ್ಲೇ ಇದೆ ಭೂಲಕ್ಷ್ಮಿ ವರಹಸ್ವಾಮಿ ಅಂತ. ತುಂಬ ಒಳ್ಳೆ ದೇವಸ್ಥಾನ, ದೇವ್ರದ್ದು ಒಳ್ಳೆ ಆಶೀರ್ವಾದ ಸಿಗುತ್ತೆ. ನೀವು ಕೂಡ ಒಂದ್ಸಲಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋನ ಇಷ್ಟ ಆಗಿದ್ದರೆ ದಯವಿಟ್ಟು ಪೂರ್ತಿ ನೋಡಿ. ಇನ್ನೂ ಪೂರ್ತಿ ವಿಡಿಯೋ ಇದೆ, ಮಹಾಲಕ್ಷ್ಮಿ ಅಮ್ಮ ತೋರಿಸ್ತೀನಿ, ಮತ್ತು ಚೆನ್ನಕೇಶವ ಸ್ವಾಮಿನ ತೋರಿಸ್ತೀನಿ. ನಿಮ್ಗೇನು ಇಷ್ಟ ಆಗಿದೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೀಗೆ ಇನ್ನು ಮುಂದೆ ಇದೇ ಥರ ಆ ದೇವಸ್ಥಾನಗಳು ಒಳ್ಳೊಳ್ಳೆ ಇದ್ದಿರೋಂಥ ದೇವಸ್ಥಾನಗಳನ್ನ ತೊಗೊಂಬರೋಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರದ್ದು ನಿಮ್ಮ ಸಹಕಾರಗಳು ಕೂಡ ನಮಗೆ ಬೇಕಾಗುತ್ತೆ. ಸಹಕರಿಸಿ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದು ಮಾಡ್ತೀನಿ. ಮುಂದೆ ಇನ್ನೂ ಪೂರ್ತಿ ವಿಡಿಯೋ ಇದೆ, ಖಂಡಿತ ನೋಡಿ.